Hi everyone, welcome back to Mohammad Hussain YouTube channel. This is Mohammad Hussain Naikar. ನಾನು ಸೆಕೆಂಡ್ PUC ಅಲ್ಲಿ ಬಿಸ್ನೆಸ್ ಸ್ಟಡಿಯಲ್ಲಿ 97 ಅನ್ನು ಸ್ಕೋರ್ ಮಾಡಿದ್ದೆ ಔಟ್ ಆಫ್ 100. ಈ ವಿಡಿಯೋದಲ್ಲಿ ನೀವು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಕಲಿತುಕೊಂಡು ಯಾವ ರೀತಿ 80 ಔಟ್ ಆಫ್ 80 ಸ್ಕೋರ್ ಮಾಡಬಹುದು ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೆಕೆಂಡ್ PUC ಎಕ್ಸಾಮ್ ಅನ್ನ ಕರ್ನಾಟಕದಲ್ಲಿ 6 to 7 lakh ಸ್ಟೂಡೆಂಟ್ಸ್ ಎವ್ರಿ ಇಯರ್ ಬರೀತಾರೆ. ಸೊ ಔಟ್ ಆಫ್ 7 lakh ಸ್ಟೂಡೆಂಟ್ಸ್ ಎವ್ರಿ ಇಯರ್ 2,40,000 to 2,50,000 ಸ್ಟೂಡೆಂಟ್ಸ್ ಕಾಮರ್ಸ್ ಎಕ್ಸಾಮ್ ಅನ್ನ ಬರೀತಾರೆ. ಕಾಮರ್ಸ್ ಎಕ್ಸಾಮ್ ಬರೆಯುವಂತಹ ಪ್ರತಿಯೊಬ್ಬ ಸ್ಟೂಡೆಂಟ್ ಬಿಸ್ನೆಸ್ ಸ್ಟಡಿ ಪೇಪರ್ ಅನ್ನ ಬರೀತಾನೆ. ಸೊ ಔಟ್ ಆಫ್ 2,40,000 to 50,000 ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಬಿಸ್ನೆಸ್ ಸ್ಟಡಿಯಲ್ಲಿ 100 ಔಟ್ ಆಫ್ 100 ಸ್ಕೋರ್ ಅನ್ನ ಮಾಡ್ತಾರೆ, ಅಥವಾ 2024 ನಲ್ಲಿ 80 ಔಟ್ ಆಫ್ 80 ಸ್ಕೋರ್ ಅನ್ನ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು 90+ ಅನ್ನ ಸ್ಕೋರ್ ಮಾಡ್ತಾರೆ. ಅಂಡ್ ಅದರಲ್ಲಿ ಕೂಡ ಬಹಳ ಅಂದರೆ ಬಹಳ ಕಡಿಮೆ ವಿದ್ಯಾರ್ಥಿಗಳು 100 ಔಟ್ ಆಫ್ 100 ಸ್ಕೋರ್ ಅನ್ನ ಮಾಡ್ತಾರೆ. ಸೊ ನಿಮಗೆ 2024 ನಲ್ಲಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಸೊ ನಿಮ್ಮಲ್ಲಿ 75 ಅಥವಾ ಅಬೌವ್ 70 ಅಥವಾ 80 ಔಟ್ ಆಫ್ 80 ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಅಷ್ಟೇ ಇರಲಿದೆ. ಸೊ ಪ್ರತಿ ವರ್ಷ ಈ ಟ್ರೆಂಡ್ ಇರುತ್ತೆ. ಸೊ ಈ ವರ್ಷನೂ ಕೂಡ ಅದೇ ಇರಲಿದೆ. ಅದೇನು ಚೇಂಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಬಹುದು ನನಗೆ ಅಂತ ಅನಿಸುತ್ತೆ. ಯಾಕೆಂದರೆ ನಂಬರ್ 1, ಕಂಪೇರ್ ಟು 2023-22 ಬ್ಯಾಚ್ನಿಗೆ ನಾವು ಕಂಪೇರ್ ಮಾಡಿದರೆ ನಿಮಗೆ ಕಡಿಮೆ ಕ್ವಶನ್ಸ್ ಇವೆ. ಇದು ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್, ನಿಮಗೆ ಕಡಿಮೆ ಸಿಲೆಬಸ್ ಇದೆ. ಇದು ಸೆಕೆಂಡ್ ಅಡ್ವಾಂಟೇಜ್. ಆ್ಯಂಡ್ ಥರ್ಡ್ ಒನ್, ನಿಮಗೆ ಟೈಮ್ ಹೆಚ್ಚಿದೆ. ಸೊ 3 ಅವರ್ಸ್ನಲ್ಲಿ ಮೊದಲು 2022-23 ನಲ್ಲಿ ಸ್ಟೂಡೆಂಟ್ಸ್ 100 ಮಾರ್ಕ್ಸ್ನ ಕ್ವಶನ್ಸಿಗೆ ಆನ್ಸರ್ ಬರೀಬೇಕಾಗಿತ್ತು. ಬಟ್ ಈಗ ನೀವು 3 ಅವರ್ಸ್ನಲ್ಲಿ ಜಸ್ಟ್ 80 ಮಾರ್ಕ್ಸ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿದೆ. ಸಿಲೆಬಸ್ಸು ಕಡಿಮೆ ಇದೆ, ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇವೆ, ಟೈಮ್ ಹೆಚ್ಚಿಗೆ. ಈ 3 ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಮ್ಮ ಹತ್ರ ಇವೆ. ಸೊ ನೀವು ಈ ಬಾರಿ ದ್ವಿತೀಯ PUC ಬಿಸ್ನೆಸ್ ಸ್ಟಡಿಯಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಲೇಬೇಕು. ಸೊ ಅದನ್ನು ಅಚೀವ್ ಮಾಡಲಿಕ್ಕೆ ನಿಮಗೆ ಒಂದು ಸ್ಟ್ರಾಟಜಿಯ ಅವಶ್ಯಕತೆ ಇದೆ. ಅಂದರೆ ನೀವೀಗ ಎಲ್ಲಿದ್ದೀರಿ, ಈಗ ನೀವು ಪ್ರಿಪರೇಟರಿಯಲ್ಲಿ ನಿಮ್ಮ ಮಿಡ್ ಟರ್ಮ್ನಲ್ಲಿ 50, 60, 50, 70+ ಸ್ಕೋರ್ ಮಾಡಿರ್ಬೋದು. ಈಗ ನಿಮ್ಮ ಗೋಲ್ ಏನು? 80 ಔಟ್ ಆಫ್ 80 ನಾನು ಮಾಡಬೇಕು, ಇಲ್ಲಿ ನೀವು ರೀಚ್ ಆಗಬೇಕು. ಸೊ ಇಲ್ಲಿಂದ ನೀವು ಇಲ್ಲಿಗೆ ಯಾವ ರೀತಿ ರೀಚ್ ಆಗ್ತೀರಾ? ಸೊ ಹೇಗೆ ರೀಚ್ ಆಗ್ತೀರಾ? ಸೊ ಅದಕ್ಕೆ ಹೇಗೆ ಆ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ, ದಟ್ ಈಸ್ ಕಾಲ್ಡ್ ಸ್ಟ್ರಾಟಜಿ. ನಿಮಗೆ ಒಂದು ಪ್ರಾಪರ್ ಸ್ಟ್ರಾಟಜಿ ಅವಶ್ಯಕತೆ ಇದೆ. ಆ ಸ್ಟ್ರಾಟಜಿ ಇದ್ದಾಗ ಮಾತ್ರ ನೀವು ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಬೋದು. ಸೊ ಎಕ್ಸಾಕ್ಟ್ಲಿ ಅದನ್ನು ನಾನು ಈ ವಿಡಿಯೋದಲ್ಲಿ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬ್ರೀಫ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ನಾವು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ, ನಂಬರ್ 1, ಯಾವ ಚಾಪ್ಟರ್ಸನ್ನು ಬಿಸ್ನೆಸ್ ಸ್ಟಡಿಯಲ್ಲಿ ಓದಬೇಕು ಆ್ಯಂಡ್ ಯಾವ ಚಾಪ್ಟರ್ಸನ್ನು ಓದಬಾರ್ದು. ಎಲ್ಲ ಚಾಪ್ಟರ್ಸನ್ನು ಓದೋದ್ರಿಂದ 11 ಚಾಪ್ಟರ್ಸನ್ನು ಓದೋದ್ರಿಂದ 80 ಔಟ್ ಆಫ್ 80 ಸ್ಕೋರ್ ಬರೋದಿಲ್ಲ. ಸೊ ಹಾಗಾಗಿ ಯಾವ ಚಾಪ್ಟರ್ಸ್ ಓದಬೇಕು, ಯಾವ ಚಾಪ್ಟರ್ಸನ್ನು ಸ್ಕಿಪ್ ಮಾಡಬೇಕು. ಹೌದು. ನಂಬರ್ 2, 1 and 2 ಮಾರ್ಕ್ ಕ್ವಶನ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು. ಅದರಲ್ಲಿ ಕೂಡ ಸ್ಪೆಷಲಿ 1 ಮಾರ್ಕ್ ಕ್ವಶನ್ಸ್. ಯಾಕೆಂದರೆ 1 ಮಾರ್ಕ್ಸ್ನಲ್ಲಿ 20 ಕ್ವಶನ್ಸ್ ಇವೆ, ಏನೂ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. ಒಂದು ಪ್ರಶ್ನೆಗೂ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನಿಮ್ಮದು 80 ಔಟ್ ಆಫ್ 80 ಸ್ಕೋರ್ ಮಾಡುವಂತಹ ಗೋಲ್ ಅಚೀವ್ ಆಗೋದಿಲ್ಲ. ಆ್ಯಂಡ್ ನಂಬರ್ 3, ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿದರೆ ನಿಮಗೆ ಕೆಲವೊಂದು ನೋಟ್ಸ್ ಸಿಗುತ್ತೆ. ಸೊ ಆ ನೋಟ್ಸನ್ನು ಯೂಸ್ ಮಾಡಿ ನೀವು ನಿಮ್ಮ ಟೈಮನ್ನು ಸೇವ್ ಮಾಡ್ಬೋದು ಆ್ಯಂಡ್ ಇಫೆಕ್ಟಿವ್ ಆಗಿ ಸ್ಟಡಿ ಮಾಡ್ಬೋದು. ಎಂಡ್ವರೆಗೆ ವಿಡಿಯೋ ನೋಡಿದರೆ ಮಾತ್ರ ಸಿಗುತ್ತೆ. ಆ್ಯಂಡ್ ನಂಬರ್ 4, ಪೇಪರ್ ಪ್ರೆಸೆಂಟೇಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇದನ್ನು ಬಹಳಷ್ಟು ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ. ಸೊ ಹಾಗಾಗಿನೇ 70+ ಸ್ಕೋರ್ ಮಾಡೋರು 80 ಸ್ಕೋರ್ ಮಾಡಲಿಕ್ಕೆ ಅವರಿಂದ ಆಗೋದಿಲ್ಲ. ಸೊ ಪ್ರೆಸೆಂಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಇವ್ಯಾಲ್ಯುವೇಟರ್ ನೀವು ಎಷ್ಟು ಸಿಲೆಬಸ್ ಕವರ್ ಮಾಡಿದ್ದೀರಿ, ಎಷ್ಟು ಚಾಪ್ಟರ್ಸ್ ಓದಿದ್ದೀರಿ, ಎಷ್ಟು ಎಫರ್ಟ್ ಹಾಕಿದ್ದೀರಿ ಅದನ್ನು ನೋಡಿ ಮಾರ್ಕ್ಸ್ ಕೊಡೋದಿಲ್ಲ. ಬದಲಾಗಿ ಪೇಪರ್ನಲ್ಲಿ ಬಿಸ್ನೆಸ್ ಸ್ಟಡಿ ಆ್ಯನ್ಯುವಲ್ ಎಕ್ಸಾಮ್ನ ಪೇಪರ್ನಲ್ಲಿ ನೀವು ಏನು ಬರೆದಿದ್ದೀರಿ ಆನ್ಸರ್ನಲ್ಲಿ ಅದನ್ನು ನೋಡಿ, ಅದನ್ನು ಚೆಕ್ ಮಾಡಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾನೆ. ಸೊ ನೀವು ಏನು ಓದಿದ್ದೀರಿ ಅದು ಒಂದು ಸ್ಕಿಲ್. ಸೊ ಓದಿದ್ದನ್ನು ಯಾವ ರೀತಿ ಬರೀತಾ ಇದ್ದೀರಿ ಅಂದರೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅದು ಒಂದು ಡಿಫ್ರೆಂಟ್ ಸ್ಕಿಲ್. ಸೊ ಅದನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಅಂದಾಗ ಮಾತ್ರ 80 ಔಟ್ ಆಫ್ 80 ಸ್ಕೋರನ್ನು ಮಾಡ್ಬೋದು. ಸೊ ಯಾವ ರೀತಿ ನಿಮ್ಮ ಆನ್ಸರನ್ನು ಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟೇಷನ್ ಹೇಗಿರಬೇಕು ಅದು ಕೂಡ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಎಂಡಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪಾಯಿಂಟ್ ಏನು, ಯಾವ ಚಾಪ್ಟರ್ಸನ್ನು ಓದಬೇಕು ಆ್ಯಂಡ್ ಯಾವ ಚಾಪ್ಟರ್ಸನ್ನು ಓದಬಾರ್ದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅರ್ಥ ಮಾಡ್ಕೋಬೇಕು. ಬ್ರೀಫ್ ಆಗಿ ವಿತಿನ್ 1 minute ನಾನು ನಿಮಗೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು 2024 ಬಿಸ್ನೆಸ್ ಸ್ಟಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡೋಣ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ಬಂದಾಗ ನೋಡಿ, 1 ಮಾರ್ಕ್ ಕ್ವಶನ್ಸ್ ನಿಮಗೆ 20 ಇರುತ್ತೆ. ಸೊ ಪ್ರತಿ ಕ್ವಶನ್ಗೆ 1 ಮಾರ್ಕ್ಸ್. ಸೊ 20 into 1 20 ಮಾರ್ಕ್ಸ್.
ಅಂಡ್ 2 ಮಾರ್ಕ್ ಕ್ವಶನ್ಸ್ ಬಂದಾಗ ನಿಮಗೆ 10 ಕ್ವಶನ್ಸ್ ಇರುತ್ತೆ. 10 ನಲ್ಲಿ 6 ಕ್ವಶನ್ಗೆ ನೀವು ಪ್ರಶ್ನೆ ಬರೀಲೇಬೇಕು. ಸೊ 6 ಇಂಟು 2 12 ಮಾರ್ಕ್ಸ್ ಆಯಿತು. ಅಂಡ್ 4 ಮಾರ್ಕ್ ಕ್ವಶನ್ ನಲ್ಲಿ ಕೂಡ 10 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 10 ಕ್ವಶನ್ಸ್ 6 ಕ್ವಶನ್ಸ್ಗೆ ಆನ್ಸರ್ ನೀವು ಬರೀಲೇಬೇಕು. 6 ಇಂಟು 4 ಸೊ ಎಷ್ಟಾಗುತ್ತೆ 24. ಅಂಡ್ 8 ಮಾರ್ಕ್ ಕ್ವಶನ್ಸ್ ಬಂದಾಗ ನಿಮಗೆ 5 ಪ್ರಶ್ನೆಗಳನ್ನ ಕೊಡಲಾಗುತ್ತೆ. ಔಟ್ ಆಫ್ 5 3 ಕ್ವಶನ್ಸ್ಗೆ ನೀವು ಆನ್ಸರ್ ಬರೀಲೇಬೇಕು. ಸೊ 3 ಇಂಟು 8 24 ಆಯಿತು. ಸೊ ಟೋಟಲ್ ನೋಡಿ 24 ಇಂಟು 24 48. 48 ಪ್ಲಸ್ 12 50 60 ಆ್ಯಂಡ್ ದೆನ್ 20 ಎಷ್ಟಾಯಿತು 80 ಮಾರ್ಕ್ಸ್ ನಿಮ್ಮದು ಈ ಕ್ವಶನ್ ಪೇಪರ್ ನಿಮಗೆ ಇರುತ್ತೆ. 80 ಮಾರ್ಕ್ಸ್ ಟೋಟಲ್. ಸೊ ಕಂಪೇರ್ ಟು 2022-23 ನಾವು ಕಂಪೇರ್ ಮಾಡಿದರೆ ಬಹಳ ಕಡಿಮೆ ಕ್ವಶನ್ಸ್ ಇವೆ, ಟೈಮ್ ಬಹಳ ಇವೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು 80 ಔಟ್ ಆಫ್ 80. ಸೊ ಯಾರೆಲ್ಲ 80 ಔಟ್ ಆಫ್ 80 ಸ್ಕೋರ್ ಮಾಡ್ಲಿಕ್ಕೆ ರೆಡಿ ಇದೀರಿ, ಯಾರಿಗೆ 80 ಔಟ್ ಆಫ್ 80 ಸ್ಕೋರ್ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ, ಕಾಮೆಂಟ್ನಲ್ಲಿ ತಿಳಿಸಿ ಐ ಕ್ಯಾನ್ ಸ್ಕೋರ್ 80 ಇನ್ ಬಿಸ್ನೆಸ್ ಸ್ಟಡಿ ಅಂತ ಹೇಳಿ. ಎಸ್, ಸೊ ಈಗ ನಾವು ನೋಡೋಣ ಯಾವ ಚಾಪ್ಟರ್ಸನ್ನು ಓದಬೇಕು. ಸೊ ಮೊದಲು ನೋಡಿ ಇಲ್ಲಿ 6 ಮಾರ್ಕ್ ಕ್ವಶನ್ಸ್ನಲ್ಲಿ ಈ ಸೆಕ್ಷನಲ್ಲಿ ಫುಲ್ ಬಾಕ್ಸ್ ಬರಲಿಕ್ಕೆ 6 ಕ್ವಶನ್ಗೆ ಆನ್ಸರ್ ಬರೀಬೇಕು. ಸೊ ಹಾಗಾದರೆ ಬನ್ನಿ, ಇಲ್ಲಿ ನೀವು 5 ಚಾಪ್ಟರ್ಸನ್ನು ಓದಬೇಕು. ಯಾವುದದು? ಮೊದಲನೇ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಬಹಳ ಈಸಿ ಇದೆ, ಎಲ್ಲರೂ ಓದಿರ್ತೀರ. ಮಿಡ್ ಟರ್ಮ್ ಎಕ್ಸಾಮ್ಗೆ, ಪ್ರಿಪರೇಟರಿ ಎಕ್ಸಾಮ್ಗೆ ಎಲ್ಲರೂ ಓದಿರ್ತೀರ. ಆ್ಯಂಡ್ ದೆನ್ ವ್ಯವಹಾರ ಪರಿಸರ 2ನೇ ಅಧ್ಯಾಯ ಓದಬೇಡಿ, ನೇರವಾಗಿ 3ನೇ ಅಧ್ಯಾಯ ವ್ಯವಹಾರ ಪರಿಸರ. ಅದರ ನಂತರ ಯೋಜಿಸುವಿಕೆ ಬಹಳ ಶಾರ್ಟ್ ಇದೆ ಆ್ಯಂಡ್ ಸಿಂಪಲ್ ಇದೆ. ಆ್ಯಂಡ್ 6th ಒನ್ ಸಿಬ್ಬಂದಿ ನಿರ್ವಹಣೆ, ಚಾಪ್ಟರ್ ಲಾಂಗ್ ಇದೆ ಅದು, ಬಟ್ ಅದರಲ್ಲಿ ಬಹಳ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಮಾರಾಟ ಪ್ರಕ್ರಿಯೆ ಬಹಳ ದೊಡ್ಡ ಚಾಪ್ಟರ್ ಇದೆ, ಬಟ್ ಬಹಳ ಈಸಿ ಇದೆ. ಆ್ಯಂಡ್ ಅದರಲ್ಲಿ ನಿಮಗೆ ಅರೌಂಡ್ 22 ಮಾರ್ಕ್ಸ್ದು ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಆ ಚಾಪ್ಟರನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ 5 ಚಾಪ್ಟರ್ಸನ್ನು ಓದಿ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು. ಈಗ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ, ಇಲ್ಲಿ 4 ಅಂಕದ ಯಾವುದೇ ಪ್ರಶ್ನೆ ಬರೋದಿಲ್ಲ. ಸೊ ನಮಗೆ ಎಷ್ಟು ಬೇಕು? 6 ಪ್ರಶ್ನೆಗಳಿಗೆ ಉತ್ತರ ಬೇಕು. ಸೊ 3ನೇ ಅಧ್ಯಾಯ ವ್ಯವಹಾರ ಪರಿಸರದಲ್ಲಿ 4 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ಇದನ್ನು ನಾವು ಕಂಪ್ಲೀಟ್ ಆಗಿ ರಿವಿಷನ್ ಮಾಡಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ ಈಸಿಯಾಗಿ 2 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು. ನಂತರ ಯೋಜಿಸುವಿಕೆಯಲ್ಲಿ 4 ಅಂಕದ 1 ಪ್ರಶ್ನೆ ಬರುತ್ತೆ. ಎಷ್ಟಾಯಿತು? 3. ಆ್ಯಂಡ್ ಸಿಬ್ಬಂದಿ ನಿರ್ವಹಣೆಯಲ್ಲಿ ಕೂಡ 1 ಬರುತ್ತೆ. ಎಷ್ಟಾಯಿತು? 4. ಆ್ಯಂಡ್ ಮಾರಾಟ ಪ್ರಕ್ರಿಯೆ ಲಾಂಗ್ ಚಾಪ್ಟರ್, ಬಹಳ ಕ್ವಶನ್ಸ್ ಇವೆ. ಸೊ ಮಾರಾಟ ಪ್ರಕ್ರಿಯೆಯಲ್ಲಿ 2 ಕ್ವಶನ್ಸ್ ಬರುತ್ತೆ. ಎಷ್ಟಾಯಿತು? 2 + 1 3 + 1 4 ಆ್ಯಂಡ್ 4 + 2 6 ಕ್ವಶನ್ಸ್ ನಿಮಗೆ ಸಿಗುತ್ತೆ. ಎಷ್ಟು ಚಾಪ್ಟರ್ಸ್ ಓದಿದ್ರೆ? ಓನ್ಲಿ 5 ಚಾಪ್ಟರ್ಸನ್ನು ಓದಿದ್ರಿ. ನಾನು ಸೆಲೆಕ್ಟ್ ಮಾಡಿರುವಂಥ ಚಾಪ್ಟರ್ಸನ್ನೇ ನೀವು ಓದಬೇಕು. ಈಸಿ ಕೂಡ ಇವೆ ಇವು, ಅದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. 8 ಮಾರ್ಕ್ಸಿಗೆ ಬಂದಾಗ ನಮ್ಗೆ ಎಷ್ಟು ಬೇಕು? 3 ಪ್ರಶ್ನೆಗಳಿಗೆ ಉತ್ತರ ಬೇಕು. ಸೊ ಅದಕ್ಕೆ ನೀವು ಮೊದಲನೇ ಚಾಪ್ಟರ್ ಓದಿರ್ತೀರಾ, ಈಗಾಗಲೇ ಓದಿದ್ದೀರಾ, ಗೊತ್ತಿದೆ. ಅಲ್ಲಿ 8 ಮಾರ್ಕ್ಸ್ದು 1 ಪ್ರಶ್ನೆ ಬರುತ್ತೆ. ಆ್ಯಂಡ್ ಸಿಬ್ಬಂದಿ ನಿರ್ವಹಣೆಯಲ್ಲಿ 1 ಕ್ವಶನ್ ಬರುತ್ತೆ. 2 ಆಯಿತು. ಆ್ಯಂಡ್ ಮಾರಾಟ ಪ್ರಕ್ರಿಯೆಯಲ್ಲಿ 1 ಪ್ರಶ್ನೆ ಬರುತ್ತೆ. ಸೊ 1 1 1 ಎಷ್ಟಾಯಿತು? 3. ಸೊ ನಮಗೆ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಬೇಕು? 3 ಪ್ರಶ್ನೆಗಳಿಗೆ. ಸೊ ಇದನ್ನು ನಾನು ನಿಮ್ಮ 2024 ಬ್ಲೂ ಪ್ರಿಂಟ್ ಏನಿದೆ, ಬಿಸ್ನೆಸ್ ಸ್ಟಡಿ ಬ್ಲೂ ಪ್ರಿಂಟ್, ಅದನ್ನು ಆಧಾರವಾಗಿಟ್ಟುಕೊಂಡು ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ನಾನು ಪ್ರತಿ ವರ್ಷ ಮಾಡ್ತೀನಿ. ಸೊ ಪ್ರತಿ ವರ್ಷ ಈ ವಿದ್ಯಾರ್ಥಿಗಳು ಈ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಿ 80 ಔಟ್ ಆಫ್ 22-23 100 ಔಟ್ ಆಫ್ 100 ಸ್ಕೋರನ್ನು ಮಾಡಿದ್ದಾರೆ. ಸೊ ನೀವು ಕೂಡ 80 ಔಟ್ ಆಫ್ 80 ಸ್ಕೋರ್ ಮಾಡ್ತೀರಾ. ಕಂಡೀಷನ್ ಏನಂದರೆ ಇದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಅಂದಾಗ ಮಾತ್ರ ಅದು ಸಾಧ್ಯ. 2 ಮಾರ್ಕ್ ಕ್ವಶನ್ಸ್ ಬಂದಾಗ ಅಗೇನ್ ನಮಗೆ 6 ಪ್ರಶ್ನೆಗಳಿಗೆ ಉತ್ತರ ಬೇಕು. ಸೊ ಇಲ್ಲಿ 2ನೇ ಅಧ್ಯಾಯದಿಂದ 1 ಪ್ರಶ್ನೆ ಬರುತ್ತೆ, 2 ಅಂಕದ್ದು. ಆ್ಯಂಡ್ 4ನೇ ಅಧ್ಯಾಯ ಯೋಜಿಸುವಿಕೆಯಿಂದ 1 ಬರುತ್ತೆ, ಸಿಬ್ಬಂದಿ ನಿರ್ವಹಣೆಯಿಂದ 1 ಬರುತ್ತೆ, ಮಾರಾಟ ಪ್ರಕ್ರಿಯೆಯಿಂದ 1 ಬರುತ್ತೆ. 4-5 ಟೋಟಲಿ 4-5. ಹಾಗಾದರೆ ಇನ್ನೂ 2 ಎಲ್ಲಿವೆ? ಸೊ ಇನ್ನೂ 2 ಪ್ರಶ್ನೆಗಳಿಗೆ ಸಂಘಟಿಸುವಿಕೆ ಅನ್ನುವಂತಹ ಅಧ್ಯಾಯದಿಂದ ಆ ಅಧ್ಯಾಯದಲ್ಲಿ ಬರುವಂಥ 2 ಅಂಕದ ಕೇವಲ 2 ಅಂಕದ ಪ್ರಶ್ನೆಗಳನ್ನು ನೀವು ಓದಬಹುದು. ಅದು ಬೇಡ ಅಂದರೆ ಬೇರೆ ಯಾವುದಾದ್ರೂ 1 ಅಥವಾ 2 ಚಾಪ್ಟರ್ಸ್ನಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು ನೀವು ಓದಬಹುದು. ಸೊ ಇದು ಆಯಿತು 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್. ಸೊ ಈಗ 1 ಮಾರ್ಕ್ ಕ್ವಶನ್ಸ್ಗೆ ಏನು ಮಾಡೋದು? 1 ಮಾರ್ಕ್ ಕ್ವಶನ್ಸ್ ನೋಡಿ ಎಲ್ಲ ಅಧ್ಯಾಯಗಳಿಂದ ಬರುತ್ತೆ. ಸೊ ಅದಕ್ಕೆ ನೀವು ಎಲ್ಲ ಅಧ್ಯಾಯಗಳಲ್ಲಿ ಬರುವಂತಹ ಕೇವಲ 1 ಅಂಕದ ಪ್ರಶ್ನೆಗಳನ್ನು ಓದಬೇಕು. ಅದು ಕೂಡ ಓದೋದು ಬೇಡ. ಸೊ ನಾನು ನಿಮಗೆ PDFs ಪ್ರೊವೈಡ್ ಮಾಡ್ತೀನಿ, ಬಟ್ ವಿಡಿಯೋನ ಕೊನೆಯವರೆಗೆ ನೋಡಿದರೆ ಮಾತ್ರ. ಸೊ ಇದು ಆಯಿತು. ಯಾವುದನ್ನು ಓದಬೇಕು, ಯಾವುದನ್ನು ಸ್ಕಿಪ್ ಮಾಡಬೇಕು. 11 ಚಾಪ್ಟರ್ಸ್ ಇವೆ, ಅದರಲ್ಲಿ 5 ಚಾಪ್ಟರ್ಸನ್ನು ಓದಿ. ಅಂದರೆ 50%ಗಿಂತ ಕಡಿಮೆ ಸಿಲೆಬಸನ್ನು ಓದಿ ಫುಲ್ ಸ್ಕೋರನ್ನು, ಅಂದರೆ 80 ಔಟ್ ಆಫ್ 80 ಸ್ಕೋರ್ ನೀವು ಮಾಡ್ಬೋದು. ಇವೇ ಚಾಪ್ಟರ್ಸ್ ಓದಿ, ಬರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಇದರ ಲಿಂಕ್ PDF ಲಿಂಕ್ ಕೆಳಗಡೆ ಸಿಗುತ್ತೆ, ಅಲ್ಲಿಂದ ನೀವು ಇದನ್ನು ಡೌನ್ಲೋಡ್
ಮಾಡ್ಕೋಬಹುದು. ಸೊ ನಾನೇನು ಪ್ರಾಮಿಸ್ ಮಾಡಿದ್ದೆ ವಿಡಿಯೋದ ಬಿಗಿನಿಂಗ್ನಲ್ಲಿ ಅದನ್ನು ಡೆಲಿವರ್ ಮಾಡಿದ್ದೀನಿ, ಫುಲ್ಫಿಲ್ ಮಾಡಿದ್ದೀನಿ. ಸೊ ಈಗ ನಮ್ಮ ಥರ್ಡ್ ಪಾಯಿಂಟ್, ನೋಟ್ಸ್. 1 and 2 ಮಾರ್ಕ್ಸ್ ನೋಟ್ಸ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನು ನಾನೀಗ ಹೇಳ್ತೀನಿ ನಿಮಗೆ. ಸೊ ಈಗ ನಾವು 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದನ್ನ ನೋಡೋಣ. ಸೊ ಬಿಸ್ನೆಸ್ ಸ್ಟಡಿಯಲ್ಲಿ 11 ಚಾಪ್ಟರ್ಸ್ ಇವೆ. 11 ಚಾಪ್ಟರ್ಸ್ ನಿಂದ ಎಲ್ಲಿಂದ 1 ಅಂಕದ ಪ್ರಶ್ನೆ ತೆಗಿಬಹುದು, 2 ಅಂಕದ ಪ್ರಶ್ನೆ ಎಲ್ಲಿಂದ ತೆಗಿಬಹುದು ಅದೆಲ್ಲವನ್ನ ಹುಡುಕಿ ಒಂದ್ ಕಡೆ ನೋಟ್ಸ್ ಮಾಡಿಕೊಂಡು 1 ಮತ್ತು 2 ಅಂಕದ ಪ್ರಶ್ನೆ ಪ್ರಿಪೇರ್ ಮಾಡಿಕೊಂಡು ಅದನ್ನ ಓದಿ ರಿವಿಷನ್ ಮಾಡಲಿಕ್ಕೆ ಬಹಳ ಟೈಮ್ ಆಗುತ್ತೆ. ಅದು ಎಷ್ಟು ಡಿಫಿಕಲ್ಟ್ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ 1 and 2 ಮಾರ್ಕ್ಸ್ ನ ಕಂಪ್ಲೀಟ್ ಕ್ವಶನ್ ವಿತ್ ಆನ್ಸರ್ಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನೀವು ಎಫೆಕ್ಟಿವ್ ಆಗಿ ಓದಿ ಟೈಮು ಸೇವ್ ಮಾಡ್ಬೋದು, ನಿಮ್ಮ ಮಾರ್ಕ್ಸ್ ಕೂಡ ಹೆಚ್ಚಿಸ್ಕೋಬಹುದು. ಸೊ ಅದು ಎಲ್ಲಿ ಸಿಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಕೊಡುವಂತಹ PDF ನಲ್ಲಿ ನಿಮ್ಗೆ ಏನೆಲ್ಲ ಸಿಗಲಿವೆ ಅಂದರೆ 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ ಸಿಗಲಿವೆ. 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ ಸಿಗಲಿದೆ. ಇದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲ MCQ ಇರುತ್ತೆ. ಸೊ ಅದೇ MCQ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ನಲ್ಲಿ ಕೇಳಬಹುದು, ಅಥವಾ ವೆರಿ ಶಾರ್ಟ್ ಆನ್ಸರ್ ಅಂತ ಇರುತ್ತೆ 5 ಕ್ವಶನ್ ಅಲ್ಲಿ ಕೇಳಬಹುದು. ಅಂಡ್ ಕೆಲವೊಂದು ಲಾಂಗ್ ಫಾರ್ಮ್ಸ್ ಇವೆ, ಅಂದ್ರೆ BSc ಇದರ ಲಾಂಗ್ ಫಾರ್ಮ್ ಬರೆಯಿರಿ, NSc ಇದರ ಲಾಂಗ್ ಫಾರ್ಮ್ ಬರೆಯಿರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಅದಕ್ಕೆ ಸಪರೇಟ್ ಒಂದು PDF ಅನ್ನ ನಾನು ನಿಮಗೆ ಕೊಡ್ತೀನಿ. ಅಂಡ್ ಅದರ ನಂತರ 2 ಮಾರ್ಕ್ ಕ್ವಶನ್ಸ್, ಈ 2 ಮಾರ್ಕ್ ಕ್ವಶನ್ಸ್ ನ PDF ಕೂಡ ನಿಮಗೆ ಕೊಡ್ತೀನಿ. ಸೊ ಇದರಲ್ಲಿ 2 ಮಾರ್ಕ್ಸ್ ನ ಕೆಲವೊಂದು ಕ್ವಶನ್ಸ್ ಅನ್ನ 1 ಮಾರ್ಕ್ಸ್ ಕೂಡ ಕೇಳಬಹುದು. 1 ಮಾರ್ಕ್ಸ್ ಕೇಳಿದಾಗ ನೀವು ಅದನ್ನೇ ಸ್ವಲ್ಪ ಶಾರ್ಟ್ ಆಗಿ ಬರಿಬೇಕಾಗುತ್ತೆ. ಸೊ ಇದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪೇಪರ್ ಪ್ರೆಸೆಂಟೇಷನ್, ಸೊ ಇದು ಪಾಯಿಂಟ್, ಇದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ವೆರಿ ಇಂಪಾರ್ಟೆಂಟ್ ಇರೋದು ಪೇಪರ್ ಪ್ರೆಸೆಂಟೇಷನ್. ಸೊ ಪೇಪರ್ ಪ್ರೆಸೆಂಟೇಷನ್ ನೋಡಿ, ನಾನು ಹೇಳ್ತಾ ಹೋದ್ರೆ ವಿಡಿಯೋ ಬಹಳ ಲಾಂಗ್ ಆಗುತ್ತೆ. ಎಸ್, ನಿಮಗೆ ಇದರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ 4 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಯಾವ ರೀತಿ ಬರೀಬೇಕು, 8 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಬರೀಬೇಕು, ಇದರ ಮೇಲೆ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ we need or I need a dedicated video on business study paper presentation ಅಂತ ಹೇಳಿ ನಾನು ಡೆಫಿನೆಟ್ಲಿ ಅದ್ರ ಮೇಲೆ ವಿಡಿಯೋನ ಮಾಡ್ತೀನಿ. ಸೊ ಈಗ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ನನ್ನ 97 ಮಾರ್ಕ್ಸ್ ಪಡೆದುಕೊಂಡಿರುವಂತಹ ಬಿಸ್ನೆಸ್ ಸ್ಟಡಿ ಆನ್ಸರ್ ಕಾಪಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ತೊಗೊಂಡು ಏನು ಮಾಡಬೇಕಂದ್ರೆ ಅದರಲ್ಲಿ ಗೋ ಥ್ರೂ ಮಾಡಿ 1-2 ಸಲ ಓದಿ 30 ಮಿನಿಟ್ಸ್ ಒಂದು 45 ಮಿನಿಟ್ಸ್ ಅದರ ಮೇಲೆ ಇನ್ವೆಸ್ಟ್ ಮಾಡಿ ನಾನು ಆನ್ಸರ್ಸ್ ಯಾವ ರೀತಿ ಬರ್ತಿದ್ದೀನಿ ಅದನ್ನು ನೋಡಿ, ಎಲ್ಲಿ ಅಂಕ ಕಟ್ ಆಗಿದೆ, ಎಕ್ಸ್ಪ್ಲನೇಷನ್ ಯಾವ ರೀತಿ ಬರೆಯಲಾಗಿದೆ, ಓನ್ ವರ್ಡ್ಸ್ ನಲ್ಲಿ ಓನ್ ವಾಕ್ಯಗಳಲ್ಲಿ ಬರೆಯಲಾಗಿದೆಯೋ ಅಥವಾ ಬುಕ್ ನಲ್ಲಿ ಯಾವ ರೀತಿ ಇದೆ ಆಸ್ ಇಟ್ ಈಸ್ ಬರೆಯಲಾಗಿದೆಯೋ ಅದನ್ನ ಓದಿ. ಸೊ ಸಾಧ್ಯ ಆದರೆ ನನ್ನ ಆನ್ಸರ್ ಕಾಪಿ ಜೊತೆಯಲ್ಲಿ ಬೇರೆ 1 ಅಥವಾ 2 ವಿದ್ಯಾರ್ಥಿಯ ಬಿಸ್ನೆಸ್ ಸ್ಟಡಿ ಆನ್ಸರ್ ಕಾಪಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪೇಪರ್ ಪ್ರೆಸೆಂಟೇಷನ್ ಅನ್ನ ಕಲಿಬಹುದು. ನಿಮಗೆ ಡೆಡಿಕೇಟೆಡ್ ವಿಡಿಯೋದ ಅವಶ್ಯಕತೆ ಇದ್ರೆ ಯಾವ ಟಾಪಿಕ್ ಮೇಲೆ, ಬಿಸ್ನೆಸ್ ಸ್ಟಡಿ ಪೇಪರ್ ಪ್ರೆಸೆಂಟೇಷನ್ ಇದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ, ಅದರ ಮೇಲೆ ಡೆಫಿನೆಟ್ಲಿ ನಾನು ವಿಡಿಯೋ ಅನ್ನ ಮಾಡ್ತೀನಿ. ಸೊ ಈಗ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೀವು ನಿಮಗಾಗಿ ನಾವು ಒಂದು ಸೇಫ್ ಅಂಡ್ ಸೆಕ್ಯೂರ್ ಆಪ್ ಅನ್ನ ಡೆವಲಪ್ ಮಾಡಿದ್ದೀವಿ. ಸೊ ಆ ಆಪ್ ನ ಲಿಂಕ್ ಅನ್ನ ಕೆಳಗಡೆ ಕೊಡಲಾಗುತ್ತೆ. ಸೊ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಿಮಗೆ ಫ್ರೀ ಆಗಿ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ. ಸೊ ಇದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇದನ್ನ ಯೂಸ್ ಮಾಡಿಕೊಂಡು 80 out of 80 ಸ್ಕೋರ್ ಮಾಡಲಿಕ್ಕೆ ನಿಮಗೆ 1,000 ರೂಪಾಯಿಯನ್ನ ಕೊಡಬೇಕಾಗಿಲ್ಲ. ಕೇವಲ 1 ರೂಪಾಯಿಯನ್ನ ನೀವು ಕೊಟ್ಟು ಜಸ್ಟ್ 1 ರೂಪೀಸನ್ನ ಪೇ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ 1 ರೂಪಾಯಿ ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ನಾನು ನಮ್ಮ ಆ್ಯಪ್ನಲ್ಲಿ ಫ್ರೀ ಸೆಕ್ಷನ್ ನಲ್ಲಿ ಅದು ಕೊಡ್ತಾ ಇದ್ದೀನಿ ನೋಟ್ಸ್, ಬಟ್ ಅದು ಅಲ್ಲಿ ಆರ್ಗನೈಸ್ಡ್ ಆಗಿಲ್ಲ, ಸ್ಟ್ರಕ್ಚರ್ಡ್ ಆಗಿ ಸಿಗ್ತಾ ಇಲ್ಲ. ಅದರಿಂದ ಹೋಗಿ ಹುಡುಕೋದು ಡೌನ್ಲೋಡ್ ಮಾಡೋದು ಟೈಮ್ ಬಹಳ ವೇಸ್ಟ್ ಆಗುತ್ತೆ. ಬಟ್ ಜಸ್ಟ್ ಇಲ್ಲಿ 1 ರೂಪೀಸ್ ಪೇ ಮಾಡೋದ್ರಿಂದ ಒಂದು ಕೋರ್ಸ್ ಅಲ್ಲಿ ನಾನು ಒಂದು ಪ್ರಾಪರ್ ಆರ್ಗನೈಸ್ಡ್ ವೇಲಿ ನಿಮಗೆ ನಾನು ಅದನ್ನ ಪ್ರೊವೈಡ್ ಮಾಡಬಹುದು. ಸೊ ನೀವು ಅದನ್ನ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಯಾವಾಗ ಬೇಕೋ ಅವಾಗ ಬಂದು ಆ್ಯಪ್ ಓಪನ್ ಮಾಡಿ ನೋಡಿ ಡೌನ್ಲೋಡ್ ಮಾಡ್ಕೊಡಿ. ಬೇಡ ಅಂದ್ರೆ ಅಲ್ಲೇ ಓದಿ ನೀವು ಅದನ್ನ ಅಲ್ಲೇ ಬಿಡಬಹುದು. ಸೊ ಅದು ನಿಮಗೆ ಬಿಟ್ಟಿರುವಂಥದ್ದು. ಸೊ ಹಾಗಾಗಿ 1 ರೂಪೀಸ್ ಪೇ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಲ್ಲೇ ಓದಿ ಮತ್ತೆ ಅದನ್ನು ಕ್ಲೋಸ್ ಮಾಡ್ಬೋದು. ಮತ್ತೆ ನಿಮಗೆ ಅವಶ್ಯಕತೆ ಇದ್ದಾಗ ಓಪನ್ ಮಾಡಿ ಅದನ್ನು ನೀವು ಓದಬಹುದು. ಸೊ ಕೆಲವೊಂದು ವಿದ್ಯಾರ್ಥಿಗಳು ಡೌಟ್ ಪಡ್ತಾ ಇದ್ರು, ಸೊ ನಾವು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿ ಪೇ ಮಾಡಿಕ್ಕೆ ಸರ್ ನಮಗೆ ನಂಬಿಕೆ ಬರ್ತಾ ಇಲ್ಲ, ಟ್ರಸ್ಟ್ ಇಲ್ಲ ಅಂತ ಹೇಳಿ. ಸೊ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಮ್ಮ ಆ್ಯಪ್ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ. ಸೊ ನೀವು ನಮ್ಮನ್ನು ಟ್ರಸ್ಟ್ ಮಾಡ್ಬೋದು. ಜಸ್ಟ್ 1 ರೂಪೀಸ್ ಪೇ ಮಾಡಿ ಆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಲ್ಲೇ ನೀವು ಅದನ್ನು ಓದ್ಬೋದು. ಅದರ ಜೊತೆಯಲ್ಲಿ ಫ್ಯೂಚರ್ನಲ್ಲಿ ನಾನು ಹಾಕುವಂಥ ಎಲ್ಲ ನೋಟ್ಸ್ ಅಲ್ಲೇ ಬರುತ್ತೆ. ಈಗಾಗಲೇ ಅಲ್ಲಿ ಎಕನಾಮಿಕ್ಸ್ ಆ್ಯಂಡ್ ಇಂಗ್ಲೀಷ್ ನೋಟ್ಸ್ ಕೂಡ ಇವೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಸೊ ವಿಡಿಯೋದ ಬಿಗಿನಿಂಗ್ನಲ್ಲಿ ಹೇಳಿದ್ದೆ ಯಾವ ಚಾಪ್ಟರ್ಸ್ ಓದಬೇಕಂತ ಹೇಳ್ತೀನಿ ಅಂತ, ಅದನ್ನು ಹೇಳಿದೆ. ಆ್ಯಂಡ್ ದೆನ್ 1 and 2 ಮಾರ್ಕ್ ಕ್ವಶನ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದು ಕೂಡ ಹೇಳಿದೆ. ಆ್ಯಂಡ್ 1 and 2 ಮಾರ್ಕ್ಸ್ PDF ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಹೇಳಿದೆ. ಪೇಪರ್ ಪ್ರೆಸೆಂಟೇಷನ್ಗೆ
ಹೇಳಿಲ್ಲ, ಬಟ್ ನನ್ನ ಒಂದು ಆನ್ಸರ್ ಕಾಪಿ ಕೊಡ್ತಾ ಇದ್ದೀನಿ. ಅದರಿಂದ ನೀವು ಬಹಳ ಕಲಿಬಹುದು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಜಸ್ಟ್ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ, ನಾನು ತೋರಿಸಿರುವಂಥ 5 ಚಾಪ್ಟರ್ಸ್ ಓದಿ 100 ಅಂಕ ಗಳಿಸಿ. ಆ ಒಂದು ಜಸ್ಟ್ ನಿಮಗೆ ಗೊತ್ತಿದ್ರೆ ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸ್ ಬರೋದಿಲ್ಲ. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಬಿಕಾಸ್ ಎಕ್ಸಿಕ್ಯೂಷನ್ ಈಸ್ ದ ಕಿಂಗ್. ಸೊ ಯಾರೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀರಾ ಕಾಮೆಂಟ್ನಲ್ಲಿ ಟೈಪ್ ಮಾಡಿ, ಐ ವಿಲ್ ಎಕ್ಸಿಕ್ಯೂಟ್ ದಿಸ್ ಸ್ಟ್ರಾಟಜಿ ಅಂತ ಹೇಳಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.